ದೇವರಾಜೇಗೌಡರಿಗೂ ರೇವಣ್ಣ ಅವ್ರಿಗೂ ಯಾಕೆ ಇಷ್ಟೊಂದು ದ್ವೇಷ? ಇವರ ಒಂದು ಕೆಟ್ಟ ದುಶ್ಚಟಗಳಿಂದ ನಾನು ನನ್ನ ಪತ್ನಿಯನ್ನು ಕಳ್ಕೊಂಡೆ. ನನ್ನಲ್ಲಿ ಅವಳನ್ನು ಪ್ರೀತಿಸಿ ಮದುವೆಯಾಗಿದ್ದು ನನ್ನಲ್ಲಿ ಅಂತ ಫ್ಯಾಮಿಲಿನ ಡ್ಯಾಮೇಜ್ ಮಾಡ್ತೀವಿ. ನನಗಾದಂಥ ಅನ್ಯಾಯ ಈ ಸಮಾಜದಲ್ಲಿ ಯಾರಿಗೂ ಆಗಬಾರ್ದು. ಅದಕ್ಕೆ ಕಾರಣ ಈ ಕುಟುಂಬ. ನಾನು ಒಬ್ಬ ಸಾಯ್ಬೋದು, ಆದರೆ ಸಮಾಜ ಸಾಯಲ್ಲ. ಈಗ ಒಬ್ಬ ಹೆಣ್ಮಗಳು ಓದಿದ್ದಾಳೆ, ಅವಳೊಂದು 22-23 ವರ್ಷ ವಯಸ್ಸಾಗಿದೆ, ನೋಡೋಕೆ ಸುಂದರವಾಗಿದ್ದಾಳೆ ಅಂತ ಅಂದರೆ ಆ ಹೆಣ್ಮಗಳು ಅವ್ರ ಮನೆಗೆ ಹೋಗಂಗಿಲ್ಲ. ಕೆಲಸ ಸಿಗ್ಬೇಕಂದ್ರೆ ಬೇರೆ ರೀತಿ ಇಳಿಬೇಕಲ್ಲಿ. ಕೆಲಸ ಸಿಕ್ಕಿದ ಮೇಲೆ ಕೂಡ ಬೇರೆ ರೀತಿ ಬದುಕಬೇಕಾದ್ರೆ ಅಂಗನವಾಡಿ ಟೀಚರ್ಸು, ಅಂಗನವಾಡಿ ಮೇಡಮ್ ಅವ್ರ ಮನೆ ಬಾಗಿಲು ನಿಲ್ಬೇಕಲ್ಲಿ. ಮುನ್ಸಿಪಾಲಿಟಿ ಕಸ ಗುಡಿಸೋರು ಮನೆ ಬಾಗಿಲು ನಿಂತ್ಕೋಬೇಕಲ್ಲಿ. ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಹಿಡಿದು ಇಂಜಿನಿಯರ್ ಡಾಕ್ಟ್ರಲ್ಲಿ ಹಿಡಿದು ಈವನ್ IPS ಅಧಿಕಾರಿ SP ಅವ್ರ ಸಮೇತ ಅವ್ರ ಮನೆ ಮುಂದೆ ನಿಲ್ಬೇಕಲ್ಲಿ. ದೇಶವನ್ನು ನಾಶ ಮಾಡಲಿಕ್ಕೆ ಏನು ಒಂದು ಈ ಪಾಪಸ್ ಕಳ್ಳಿ ಅಂತ ಇತ್ತು ಹಿಂದೆಯಲ್ಲಿ, ಆ ರೀತಿ ಕುಟುಂಬದ ನೆಲೆನೇ ಒಂಥರ ಪಾಪಸ್ ಕಳ್ಳಿ ಥರ ಇದು. ಸೊ ಹಾಗಾಗಿ ಇದನ್ನು ಏನಾದರೂ ಮಾಡಿ ಸಂಪೂರ್ಣವಾಗಿ ತೆಗಿಬೇಕು, ಒಬ್ಬ ಸಾಮಾನ್ಯ ಪ್ರಜೆ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದಂಥ ಮೊದಲನೆಯದು. ಭಾಳ ಪ್ರಮುಖವಾಗಿ ನಾನು ನನ್ನ ಜೀವನದಲ್ಲಿ ತುಂಬ ಪ್ರೀತಿಸ್ತಿದ್ದದ್ದು ನನ್ನ ಹೆಂಡತಿಯನ್ನು. ನನ್ನ ಬದುಕಿನ ನನ್ನ ಕಾಲೇಜು ಶಾಲೆಯ ಜೀವನದಿಂದಲೂ ಕೂಡ ನಾನು ಅವಳನ್ನು ಪ್ರೀತಿಸಿ ಮದುವೆಯಾಗಿದ್ದೆ ನನ್ನಲ್ಲಿ ಅಂತ ಫ್ಯಾಮಿಲಿನ ಡ್ಯಾಮೇಜ್ ಮಾಡ್ತೀವಿ ಇವರು. ನಾನು ಇವರ ಒಂದು ಕೆಟ್ಟ ದುಶ್ಚಟಗಳಿಂದ ನಾನು ನನ್ನ ಪತ್ನಿಯನ್ನು ಕಳ್ಕೊಂಡೆ ನನ್ನಲ್ಲಿ. ಆದರೆ ನನ್ನ ಮಕ್ಕಳು ಬಿಡಲಿಲ್ಲ. ನಾನು ಇವತ್ತು ಮಗ ಒಬ್ಬ IAS ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗ ಸಾಫ್ಟ್ವೇರ್ ಕಂಪ್ನಿ ಇದೆ, ಬಟ್ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಳೆ ಅಲ್ಲಿ. ನನ್ನ ಪತ್ನಿ ನನ್ನಿಂದ ದೂರ ಆದಳು, ಆದರೆ ಮಕ್ಕಳನ್ನ ಕಳ್ಕೊಳ್ಳಿಲ್ಲ ನನ್ನಲ್ಲಿ. ನನಗಾದಂಥ ಅನ್ಯಾಯ ಈ ಸಮಾಜದಲ್ಲಿ ಯಾರಿಗೂ ಆಗಬಾರ್ದು. ಅದಕ್ಕೆ ಕಾರಣ ಈ ಕುಟುಂಬ. ಈ ಕುಟುಂಬಕ್ಕೆ ಒಬ್ಬ ಮನುಷ್ಯನ ಬೆಲೆ ಗೊತ್ತಾಗಬೇಕು, ಈ ದೇಶದ ಕಾನೂನು ಅರಿವಾಗಬೇಕಲ್ಲಿ. ವಿಶೇಷವಾಗಿ ಮಾತಾಡಿದ್ರೆ ಏನು ಮಾಡ್ತಾರೆ ಇವ್ರ ಕುಟುಂಬದವರು ಅಂತ ಅಂದರೆ, ಅವರೇ ಆದಂಥ ಕೆಲವು ಇವ್ರನ್ನ ಹೆಣ್ಮಕ್ಳನ್ನ ಗಂಡಸರು ಮಾಡಿಕೊಂಡಿದ್ದೆ ಕೇಸ್ ಹಾಕೋಕ್ಕೋಸ್ಕರ. ಪೊಲೀಸ್ ಇಲಾಖೆ ಅವ್ರ ಕೈಲಿರ್ತದಲ್ಲಿ. ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, SP ಆಗಿರ್ಬೋದು, ಇಡೀ 8 ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಅವ್ರ ಕಂಟ್ರೋಲ್ ಇರ್ತಾರೆ. ಅವ್ರು ಏನೇ ಸುಳ್ಳು ಕೇಸ್ ಹಾಕೋನೋ ಅದೇ ರೀತಿ ಕೇಸ್ ರೆಡಿ ಮಾಡಿ ಹಾಕ್ತಾರಲ್ಲಿ. ಆ ರೀತಿ ಎಷ್ಟೋ ಜನ ತನ್ನ ಕುಟುಂಬ ಕಳ್ಕೊಂಡವ್ರೆ, ಆಸ್ತಿ ಕಳ್ಕೊಂಡವ್ರೆ, ಜೀವನ ಕಳ್ಕೊಂಡವ್ರೆ, ಬದುಕನ್ನು ಕಳ್ಕೊಂಡವ್ರೆ. ಇದಕ್ಕೆಲ್ಲ ಕಾರಣ ಇರೋ ಅಧಿಕಾರ. ಸೊ ಇವರು ರಾಜಕೀಯ ಅಧಿಕಾರನ ಕಿತ್ತಾಕ್ಬಿಟ್ರೆ ಎಷ್ಟೋ ಜನ ನೆಮ್ಮದಿ ಬದುಕ್ತಾರಲ್ಲ. ನಾನು ವಕೀಲನಾಗಿ ಅದನ್ನು ಕಿತ್ತಾಕ್ಬೇಕಂತ ತೀರ್ಮಾನ ಮಾಡಿ ನಾನು ಪಣ ತೊಟ್ಟು ನಿಂತ್ಕೊಂಡೆ ನನ್ನಲ್ಲಿ. ಬಟ್ ನಾನು ಜೀವಕ್ಕೆ ಅದರಲಿಲ್ಲ. ಹಲವಾರು ತಿಟ್ಕೊಂಡು ಬಂದು ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಆಯಿತು. ಅಲ್ಲಿ ಭಾಳ ದೊಡ್ಡ ಇಶ್ಯೂ ಆಯಿತು. 2-3 ಬಾರಿ ಗನ್ಮ್ಯಾನ್ ಕೊಟ್ಟರು ನನಗೆ, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರು. ಇಷ್ಟೆಲ್ಲ ಆಯಿತು. ನನಗೊಂದು ಗುರಿ ಇತ್ತಲ್ಲಿ, ನಾನು ಒಬ್ಬ ಸಾಯ್ಬೋದು, ಆದರೆ ಸಮಾಜ ಸಾಯಲ್ಲ. ನಾನು ಬದುಕಿದ್ದಾಗಲೇ ಈ ಸಮಾಜಕ್ಕೊಂದು ಸಂದೇಶ ಕೊಡಬೇಕು, ಸಮಾಜಕ್ಕೆ ನ್ಯಾಯ ಕೊಡಬೇಕಲ್ಲಿ. ಒಬ್ಬ ಸಾಮಾನ್ಯ ವಕೀಲರ ಶಕ್ತಿ ಏನು ಅಂತೇಳಿ, ಸಾಮಾನ್ಯನ ದೊಡ್ಡನಂತಲ್ಲ, ವಕೀಲ ಪದವಿಯ ಶಕ್ತಿ ಏನು ಅಂತಂತೇಳಿ ಈ ಸಮಾಜಕ್ಕೆ ಗೊತ್ತಾಗಬೇಕು. ಈ ದೇಶದ ಸಂವಿಧಾನದಲ್ಲಿ ಇರುವಂಥ ಕಾನೂನು ಎಷ್ಟು ಬಲಿಷ್ಠವಾಗಿದೆ ಅಲ್ಲಿ. ನೀವು ಎಷ್ಟೇ ಕೋಟಿ ದುಡ್ಡಿದ್ರು ಕೂಡ ಅಲ್ಲಿ, ಎಷ್ಟೇ ಅಧಿಕಾರ ಇದ್ರೂ ಕೂಡ ಅಲ್ಲಿ ಕಾನೂನು ಮುಂದೆ ಎಲ್ಲ ತಲೆ ಬಾಗಲೇಬೇಕು. ಅಲ್ಲಿ ಸತ್ಯಕ್ಕೆ ಜಯ ಇದೆ ತೋರಿಸ್ಬೇಕನ್ನೋ ಹೋರಾಟಕ್ಕೋಸ್ಕರ ಇಷ್ಟು ದಿವಸ ಹೋರಾಟ ಮಾಡಿದಲ್ಲಿ ಆ ಹೋರಾಟಕ್ಕೆ ಸಂದ ಜಯ ಇವತ್ತು ನಮ್ಮ ಎಲ್ಲ ವಕೀಲರ ಮಿತ್ರರಿಗೆ ನಾನು ಈ ಒಂದು ಜಯ ನಮ್ಮ ಇಡೀ ವಕೀಲ ಸಮೂಹಕ್ಕೆ ಸಲ್ತಕ್ಕಂಥದ್ದು. ಸರಿ, ಈಗ ನಮ್ಮ ರಾಜ್ಯದ ಜನ ಇವತ್ತಿಗೆ ಅವ್ರಿಗೆ ಕಾಡ್ತಾ ಇರತಕ್ಕಂಥ ಅತ್ಯಂತ ದೊಡ್ಡ ಪ್ರಶ್ನೆ ಏನು ಅಂದರೆ, ದೇವರಾಜೇಗೌಡರು ಯಾರು? ದೇವರಾಜೇಗೌಡರಿಗೂ ರೇವಣ್ಣ ಅವ್ರಿಗೂ ಯಾಕೆ ಇಷ್ಟೊಂದು ದ್ವೇಷ? ಸರ್, ಇಲ್ಲಿ ಸ್ವಾಭಿಮಾನ ಅನ್ನೋದು ಮೊದಲ ಪ್ರಶ್ನೆ. ಇದು ಸ್ವಾಭಿಮಾನ ಇದ್ದವನಿಗೆ ಈ ಅಕ್ರಮ, ಅನ್ಯಾಯ, ಅನಾಚಾರಗಳು, ಈ ದೌರ್ಜನ್ಯ, ಗೂಂಡಾಗಿರಿ, ಭ್ರಷ್ಟಾಚಾರ, ಈ ಕೊಲೆಗಡಕತನ ಇದ್ಯಾವುದನ್ನು ಕೂಡ ಅವನು ಕೇರ್ ಮಾಡಲ್ಲ. ಆ ಒಂದು ಸ್ವಾಭಿಮಾನ ನನ್ನಲ್ಲಿ ಬಂತು. ಅಲ್ಲಿ ನನ್ನಲ್ಲಿ ಒಂದು ಹಿಂದುತ್ವ, ಆಮೇಲೆ ಒಂದು ಈ ರಾಷ್ಟ್ರಭಕ್ತಿ ಅನ್ನೋದು. ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಪ್ರಜೆನಿಗೂ ಹಕ್ಕುಗಳಿದೆ ಅಲ್ಲಿ ಸಂವಿಧಾನದಲ್ಲಿ. ಇಲ್ಲಿ ಇವರ ಕ್ಷೇತ್ರದಲ್ಲಿ ಹಕ್ಕುಗಳು ಕಿತ್ಕೊಂಡು ಬರ್ತಾ ಇದ್ದಾರೆ ಇವರಲ್ಲಿ. ಈ ಯಾವ್ದಾರ ಒಂದು ಕೆಲಸಕ್ಕೆ ಸೇರಬೇಕು ಅಂತ ಅಂದರೆ ಬೆಳಗ್ಗೆ ಅವ್ರ ಮಕ್ಕಳು ಕರ್ಕೊಂಡು ಅವ್ರ ಮನೆ ಮುಂದೆ ಹೋಗ್ಬೇಕಲ್ಲಿ. ಕೆಲವು ನಿದರ್ಶನಗಳು ಇನ್ನೊಂದು ಸಂದರ್ಭದಲ್ಲಿ ಕೊಡ್ತೀನಿ ನಿಮಗೆ. ಅಲ್ಲಿ ಈಗ ಒಬ್ಬ ಹೆಣ್ಮಗಳು ಓದಿದ್ದಾಳೆ, ಅವಳೊಂದು 22-23 ವರ್ಷ ವಯಸ್ಸಾಗಿದೆ, ನೋಡೋಕೆ ಸುಂದರವಾಗಿದ್ದಾಳೆ ಅಂತ ಅಂದರೆ ಆ ಹೆಣ್ಮಗಳು ಅವ್ರ ಮನೆಗೆ ಹೋಗಂಗಿಲ್ಲ. ಬೇರೆ ಥರ ವ್ಯವಸ್ಥೆ ಕ್ರಿಯೇಟ್ ಆಗ್ಬಿಡೋದಲ್ಲಿ. ಎಷ್ಟೋ ಜನ ನೊಂದು ಬಂದು ಅಂತ ಹೇಳಿದಂಥ ಹೆಣ್ಮಕ್ಳಿದ್ದಾರೆ ಅಲ್ಲಿ, ಅವ್ರಿಗೆ ಕೆಲಸ ಸಿಗಲ್ಲ. ಕೆಲಸ ಸಿಗ್ಬೇಕಂದ್ರೆ ಬೇರೆ ರೀತಿ ಇಳಿಬೇಕಲ್ಲಿ. ಕೆಲಸ ಸಿಕ್ಕಿದ ಮೇಲೆ ಕೂಡ ಬೇರೆ ರೀತಿ ಬದುಕಬೇಕು ಅವರಲ್ಲಿ. ಸೊ ಇಲ್ಲೆಲ್ಲ ಏನೋ ಒಂದು ಈ ಡೆಮಾಕ್ರಸಿ ಡ್ಯಾಮೇಜ್ ಆಯ್ತು. ಇಲ್ಲಿ ಪ್ರಜಾಪ್ರಭುತ್ವ ಕಗ್ಗೋಲೆ ಆಯ್ತು. ಇಲ್ಲಿ ಜಾತಿ ರಾಜಕೀಯ, ಯಾರೋ ಒಬ್ಬ ದಾಸಗೌಡ ಅಂತೆ, ಇವರು ಮುಳ್ಗೌಡ ಅಂತೆ, ಅವನ ಹರಿಜನ ಅಂತೆ, ಗಿರಿಜನ ಅಂತೆ, ಏನೋ ಒಂದು ಇವನು ಜಾತಿಯನ್ನು ಸೃಷ್ಟಿ ಮಾಡಿದಂಥ ಮಹಾನ್ ಪುರುಷ ಅಂದರೆ H.D. ರೇವಣ್ಣಯ್ಯ. ಸೊ ಇದೆಲ್ಲ ಒಂದು ಕಡೆ ನನಗೆ ಏನು ಅನ್ನಿಸ್ತು ಅಂತಂದ್ರಲ್ಲಿ, ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಾನು ಏನಾದರೂ ಇದಕ್ಕೆ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತಂದರೆ ಫಸ್ಟ್ ಆ ಮನೆಯನ್ನು ಶುದ್ಧ ಮಾಡಬೇಕು.
ದೇವೇಗೌಡ ಕುಟುಂಬನ ನಾನು ದೇವೇಗೌಡರು ಮಾತಾಡ್ಲಿಕ್ಕೆ ಇಚ್ಛೆಪಡಲ್ಲ. ಯಾಕಂದರೆ ಅವರು ನನಗೆ ಪೂಜ್ಯ ಸಂಬಂಧದಲ್ಲಿದ್ದಾರೆ, ತಂದೆ ಸಂಬಂಧದಲ್ಲಿದ್ದಾರೆ, ಈ ರಾಷ್ಟ್ರದ ಪ್ರಧಾನಿಯಾದಂಥ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯ ಮಣ್ಣಿನ ಮಗ ಅಂತಾರೆ. ನಾನು ಅವ್ರ ಬಗ್ಗೆ ನನ್ನ ವಿಶೇಷವಾದ ಗೌರವ ಇದೆ, ಇದಿದೆ. ಅನಿವಾರ್ಯ ಕಾರಣದಿಂದ ಅವ್ರ ಹೆಸರು ತರಬೇಕಾಗ್ತದೆ. ನನಗೆ ಅವ್ರ ಮಕ್ಕಳು ಗೊತ್ತಾಗಬೇಕಲ್ಲ ಅಲ್ಲಿ. ಸೊ ಅವ್ರ ಕುಟುಂಬದಲ್ಲಿ ಇದೆಲ್ಲ ತೊಳಿಬೇಕು ಅಂತಂದರೆ ನಾವೇನಾದ್ರು ಒಂದು ತ್ಯಾಗ ಮಾಡಲೇಬೇಕಲ್ಲ. ಆ ತ್ಯಾಗಕ್ಕೂ ಕೂಡ ನಾನು ಸಿದ್ಧ ಅದೇ ನಾನು. ಸೊ ಹಾಗಾಗಿ ಇವರನ್ನ ಕಾನೂನು ಏನು ಅಂತ ತೋರಿಸ್ಬೇಕು, ಕೋರ್ಟ್ ಏನಾದ್ರು ಗೊತ್ತಾಗಬೇಕು ಇವರಿಗೆ. ಯಾಕೆಂದರೆ ಇವರು ಅವರ ಅಧಿಕಾರಾವಧಿ ಕೆಲವರ ಚಿಕ್ಕ ಪುಟ್ಟ ಲೆವೆಲ್ನಲ್ಲಿ ಜಡ್ಜಸ್ಗಳನ್ನ ಸೃಷ್ಟಿ ಮಾಡಿದ್ದಾರೆ, ಕೆಲಸ ಕೊಡಿಸಿದ್ದಾರೆ. ಅಲ್ಲಿ ಇವ್ರ ತಲೆಯಲ್ಲಿ ಏನಿದೆ ಅಂತ ಅಂದರೆ, ನಾನು ಯಾರೋ 10 ಜನ ಜಡ್ಜ್ಗಳು ರೆಡಿ ಮಾಡಿದ್ದೀನಿ, ಅವರೆಲ್ಲ ಹೇಳಿದ್ರೆ ಎಲ್ಲ ನಡೀತಾರೆ ಅಂತೇಳಿ. ಆದರೆ ಈ ಸಂವಿಧಾನದಲ್ಲಿ ಯಾರು ಕೂಡ ಅವ್ರ ಸ್ವಾಭಿಮಾನ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ಒಬ್ಬ ನ್ಯಾಯಮೂರ್ತಿ ನ್ಯಾಯಾಧೀಶ ಆದಂಥವ್ರು ಅವ್ರು ತನ್ನ ಹೆಂಡತಿ ಮಕ್ಕಳ ಪರವಾಗಿ ತೀರ್ಪು ಕೊಡೋಕೆ ರೆಡಿ ಇರಲ್ಲ ಅವರಲ್ಲಿ. ಅವ್ರಿಗೆ ಒಂದು ಶಾಸಕಾಂಗದ ಮೇಲೆ, ಈ ನ್ಯಾಯಾಂಗದ ಮೇಲೆ ಬಲಿಷ್ಠವಾದ ನಂಬಿಕೆ ಇರ್ತದೆ ಅಲ್ಲಿ. ಅವ್ರಿಗೆ ಬೆಳಗ್ಗೆ ಡಿಕ್ಟೇಷನ್ ಕೊಡ್ಬೇಕಾದ್ರೆ ಅವರಲ್ಲಿ ತೀರ್ಪು ಕೊನೆ ಏನು ಬರ್ತದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಅಲ್ಲಿ ಎಲ್ಲ ದಾಖಲಾತಿ ನೋಡ್ಕೊಂಡು ದಾಖಲಾತಿ ಮೇಲೆ ಸಾಕ್ಷ್ಯಾಧಾರಗಳ ಮೇಲೆ ತೀರ್ಪನ್ನು ಕೊಡ್ತಾರೆ. ಅಲ್ಲಿ ಇವರು ಭ್ರಮೇಲಿ ಏನಿತ್ತು ಅಂತಂದ್ರೆ, ನಾನು ಒಬ್ಬ ಜಡ್ಜ್ ನೇಮಕ ಮಾಡಿದ್ರೆ ಜಡ್ಜ್ ನಂಬರ್ ಜಡ್ಜ್ಮೆಂಟ್ ಕೊಡ್ತಾರೆ, ಈ ಭ್ರಮೇಲಿ ಇತ್ಕೊಂಡು ಇವತ್ತು ಎಲ್ಲರೂ ಎದುರಿಸ್ತಾ ಬಂದರು. ಅಲ್ಲಿ ಮೊನ್ನೆನೂ ಕೂಡ ನನ್ನ ಸ್ನೇಹಿತರ ಕೆಲವರೆಲ್ಲ ಮಾತನಾಡ್ತಾ ಇದ್ರು ಅಲ್ಲಿ, ಸರ್ ಅವರೆಲ್ಲ ಜಡ್ಜಸ್ ಫ್ಯಾಮಿಲಿನ ಸೃಷ್ಟಿ ಮಾಡಿದಂಥವ್ರು, ಜಡ್ಜಸ್ ಸಂಬಂಧಿಕರು, ಅವರಲ್ಲಿ ತೀರ್ಪು ನಿಮಗೆ ಬರಲ್ಲ ಅನ್ನೋರು. ದುರಂತ ಏನು ಅಂತಂದ್ರೆ, ನಾನು ಜಡ್ಜ್ಮೆಂಟು 2:30 ಅನೌನ್ಸ್ ಆಗ್ತಾ ಇದೆ. ಅಲ್ಲಿ 2:29 ಜಸ್ಟ್ 1 ನಿಮಿಷದ ಹಿಂದೆ ನಾನು ಒಳ್ಳೆ ಉತ್ತಮವಾದ ಸ್ನೇಹಿತ, ಒಳ್ಳೆ ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟ್ ಹೇಳಿದ್ರಲ್ಲಿ, ಗೌಡ್ರೆ ಈ ತೀರ್ಪು ನಿಮ್ಗೆ ಎಗೇನ್ಸ್ಟ್ ಬರ್ತದೆ, ಅಲ್ಲಿ ಆಲ್ರೆಡಿ ಅವರು ಎಲ್ಲ ಕೈ ಹಾಕಿದ್ದಾರೆ ಅಂತ. ಮನಸ್ಸಿಗೆ ನೋವಾಯ್ತು, ಇಂಥರ ವ್ಯಕ್ತಿ ಬಾಯಲ್ಲಿ ಇಂಥ ಮಾತು ಬರ್ತಾರೆ. ಆದರೂ ಒಂದು ನನಗೆ ನಂಬಿಕೆ ಅಂತಂದರೆ, ಈ ದೇಶದ ನ್ಯಾಯಾಂಗದ ಮೇಲೆ ನಮಗೆ ಬಲಿಷ್ಠವಾದ ನಂಬಿಕೆ ಇದೆ. ಇಲ್ಲಿ ನಮಗೆ ನಾವು ತೊಟ್ಟಿರೋಂಥ ಕೋರ್ಟ್ ನಮಗೆ ಮೋಸ ಮಾಡಲ್ಲ, ನ್ಯಾಯದೇವತೆ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ನಂಬಿಕೆ ಇತ್ತು ನನಗೆ. ಸೊ ಆ ನಂಬಿಕೆಯಿಂದ ನಾನು ಒಲ್ಲದ ಮನಸ್ಸಿಂದ ಕೋರ್ಟ್ ಆಲೋಳಿಕೆ ಹೋದೆ ನನ್ನಲ್ಲಿ. ಆದರೆ ನಾನು ಆ ನ್ಯಾಯಪೀಠಕ್ಕೆ ಕೈ ಮುಗಿದು ಕೇಳಿದೇನು ಅಂತಂದಲ್ಲಿ, ಸತ್ಯದ ಪರವಾಗಿ ತೀರ್ಪು ಕೊಡಿ. ನನ್ನ ಮನಸ್ಸಲ್ಲಿ ಕೇಳಿದ್ದು ನನ್ನಲ್ಲಿ, ಸತ್ಯದ ಪರವಾಗಿ ಕೊಡಲಿ. ನಾವು ಮಾಡಿರೋ ಹೋರಾಟ ಇದು ಸತ್ಯವಾಗಿತ್ತು ಅಂತಾರೆ, ಆ ಸತ್ಯ ಪರವಾಗಿ ತೀರ್ಪು ಕೊಡಲಿ ನನಗೆ. ಅಲ್ಲಿ ನಾನು ಕೇಳಿದ ನ್ಯಾಯಪೀಠದ ಅಷ್ಟೇ. ನನ್ನಲ್ಲಿ ಕರೆಕ್ಟ್ 5-6 ನಿಮಿಷಕ್ಕೆ ನ್ಯಾಯಮೂರ್ತಿಯ ಬಾಯಲ್ಲಿ ಈ ಪಿಟಿಷನ್ ಅಲೋಡ್ ಅಂತಂತೇಳಿ ಬಂತು. ನಾನು ಶಿರಸಾವರಿಸಿ ವಹಿಸಿ ನಾನು ತಲೆಬಾಗಿ ನಾನು ನ್ಯಾಯಪೀಠಕ್ಕೆ ನಾನು ತಲೆಬಾಗಿದೆ. ನನ್ನಲ್ಲಿ ನಾನು ಇನ್ನೊಂದು ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನನ್ನಲ್ಲಿ ಇವತ್ತು ನನ್ನ ಬದುಕಿನ ಭಾಳ ವಿಶಿಷ್ಟವಾದ ದಿವಸ ಆಗಿತ್ತು. ಅಲ್ಲಿ ಇವತ್ತು ತೀರ್ಪು ಸತ್ಯದ ಪರವಾಗಿ ಬರಲಿಲ್ಲ ಅಂದರೆ, ನಾನು ಇವತ್ತು ನಿಮ್ಮೆಲ್ಲ ಮಾಧ್ಯಮದವ್ರು ಕರೆದು ಇವತ್ತು ನಾನು ಕೋರ್ಟ್ ಬಿಚ್ಚುತ್ತಾ ಇದ್ದೆ. ನಾನು ಇವತ್ತು ಇನ್ನೂ ವಕೀಲ ವೃತ್ತಿ ಮುಂದುವರ್ಸೋದು ಬೇಡ, ಇದಕ್ಕಿಂತ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಅಂತಂತೇಳಿ ತೀರ್ಮಾನಕ್ಕೆ ಬಂದಿದ್ದೆ ನಾನಲ್ಲಿ. ಆದರೆ ಇವತ್ತು ಅನ್ನಿಸ್ತದೆ, ನಾನು ಮಣ್ಣಿಗೆ ಹೋಗೋ ತನಕ ಕೂಡ ನಾನಲ್ಲಿ ಈ ಕೋರ್ಟಿಗೆ, ಈ ಒಂದು ನನ್ನ ವೃತ್ತಿಗೆ ನಾನು ಅಪಾರವಾದ ನಾನು ಪೂಜ್ಯ ಭಾವನೆಯನ್ನು ನೋಡಬೇಕು ಮತ್ತು ಬೆಲೆ ಕೊಡಬೇಕು ಅನ್ನೋದು ನನಗೆ ಅರ್ಥ ಆಗಿದೆ ಇಲ್ಲಿ. ಸೊ ಅದರಿಂದ ಎಲ್ಲ ಒಂದು ಕಡೆ ಸತ್ಯ ಧರ್ಮ ಸತ್ಯಮೇವ ಜಯತೆ ಅನ್ನೋದಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ. ಅಲ್ಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನಾನು ರೇವಣ್ಣ ಕುಟುಂಬ ವೈಯಕ್ತಿಕ ದ್ವೇಷ ಇಲ್ಲ. ಅವರಿಂದ ಅನ್ಯಾಯಕ್ಕೆ, ಅಕ್ರಮಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಿ ತನ್ನ ಭವಿಷ್ಯನ ಕಳ್ಕೊತಾ ಇದ್ದಾರಲ್ಲ. ಅಧಿಕಾರಿಗಳು ಬೆಳಗ್ಗೆ ಮನೆ ಬಾಗಿಲು ನಿಲ್ಲಬೇಕು, ಟೀಚರ್ಸ್ಗಳು ಮನೆ ಬಾಗಿಲು ನಿಲ್ಲಬೇಕು, ಅಂಗನವಾಡಿ ಟೀಚರ್ಸು, ಅಂಗನವಾಡಿ ಮೇಡಮ್ ಅವ್ರಿಗೆ ಮನೆ ಬಾಗಿಲು ನಿಲ್ಬೇಕಲ್ಲಿ, ಮುನ್ಸಿಪಾಲ್ಟಿ ಕಸ ಗುಡಿಸೋರು ಮನೆ ಬಾಗಿಲು ನಿಂತ್ಕೋಬೇಕಲ್ಲಿ, ಎಕ್ಸಿಕ್ಯೂಟಿವ್ನಿಂದ ಹಿಡಿದು ಇಂಜಿನಿಯರ್ ಡಾಕ್ಟ್ರಿಂದ ಹಿಡಿದು ಈವನ್ IPS ಅಧಿಕಾರಿ SP ಅವ್ರ ಸಮೇತ ಅವ್ರ ಮನೆ ಮುಂದೆ ನಿಲ್ಲಬೇಕಲ್ಲಿ. ಸೊ ಈ ವ್ಯವಸ್ಥೆನ ತೆಗಿಬೇಕು ನಾನಲ್ಲಿ. ಈ ಸಮಾಜಕ್ಕೆ ನಾವೇನೋ ಒಳ್ಳೇದು ಮಾಡಬೇಕು ಅಂತಂದರೆ ಅಧಿಕಾರಿಗಳಿಗೆ ಮೊದಲು ಅವ್ರಿಗೆ ಸ್ವಾತಂತ್ರ್ಯ ಕೊಡಿಸ್ಬೇಕು ನಾವಲ್ಲಿ. ಈಗ ನಾನೊಬ್ಬ ಅಧಿಕಾರಿಯಾಗಿ ಒಂದು ಇಲಾಖೆಯಲ್ಲಿ ವೃತ್ತಿ ವಹಿಸ್ತೀನಿ ಅಂತಂದ್ರೆ ನನ್ನ ಸ್ವಇಚ್ಛೆ ಅಂದರೆ ನನ್ನ ಅಧಿಕಾರ ಚೌಕಟ್ಟಲ್ಲಿ ಕೆಲಸ ಮಾಡೋಂಥ ಒಂದು ಅಧಿಕಾರ ಕೊಟ್ಟಾಗ ಅಲ್ಲಿ ಆ ಕ್ಷೇತ್ರ ಸುಭಿಕ್ಷವಾಗಿರ್ತದೆ. ಅಲ್ಲಿ ಯಾವುದೋ ಭ್ರಷ್ಟರ ಮನೆಯ ಕೇಳಿಕೆ ಬಂದಲ್ಲಿ ಅವನು ಅಧಿಕಾರ ಚಲಾಯಿಸ್ಬೇಕು ಅಂತಾನೆ ಅವನು ಜನಸಾಮಾನ್ಯರಿಗೆ ನ್ಯಾಯ ಕೊಡೋಕ್ಕಾಗಲ್ಲ. ಈ ತಾಲೂಕು ತಹಶೀಲ್ದಾರ್ ಇವತ್ತು ತಾಲೂಕು ಮ್ಯಾಜಿಸ್ಟ್ರೇಟ್, ಅವನು ನ್ಯಾಯಾಧೀಶ. ಅವನು ಬೆಳಗ್ಗೆ ಎದ್ದವ್ರು ಗುಲಾಮೃತರ ಭವಾನಿಯವರಿಗೆ, ರೇವಣ್ಣವರಿಗೆ ಮತ್ತು ಪ್ರಜ್ವಲ್ ಗುಲಾಮೃತ ಕೆಲಸ ಮಾಡ್ಕೊಂಡು ಬಂದಲ್ಲಿ ಅವನೇನು ತೀರ್ಪು ಕೊಡ್ತಾನೆ ಇಲ್ಲಿ ಜನಗಳಿಗೆ ಅವನಲ್ಲಿ. ಸೊ ಇದನ್ನು ತೆಗಿಬೇಕಂದ್ರೆ ನನ್ನ ಗುರಿ ಬಂತು. ಹಾಗಾಗಿ ಈ ಕುಟುಂಬಕ್ಕೆ ನ್ಯಾಯಾಂಗದ ಶಕ್ತಿಯನ್ನು ತೋರಿಸ್ಬೇಕಂತ ತೋರಿಸಿದ್ವಿ. ಇವತ್ತು ನ್ಯಾಯಪೀಠ ಇವತ್ತು ಈ ದೇಶದ ಸಂವಿಧಾನ ಇವತ್ತು ಅವರಿಗೆ ತೋರಿಸಿದೆ.